ಸ್ನೇಹಿತರೆ, ತಂತ್ರಜ್ಞಾನ ಮಾನವನನ್ನು ಎಲ್ಲಿಯವರೆಗೆ ಕೊಂಡು ಹೋಗಿ ನಿಲ್ಲಿಸಿದೆ ನೋಡಿ. 10 ವರ್ಷಗಳ ಹಿಂದೆ ಇದ್ದ ತಂತ್ರಜ್ಞಾನ ಇಂದು ಹಳತಾಗಿ ಬೇರೆಯದೇ ತಂತ್ರಜ್ಞಾನ ಬಂದಾಗ ನಾವು ಇದನ್ನು ಯೋಚಿಸಿರುವುದೇ ಇಲ್ಲ. ನಾವಂದುಕೊಂಡಿರುತ್ತೇವೆ ಇದಕ್ಕಿಂತ ಆಧುನಿಕ ಜಗತ್ತೇ ಇಲ್ಲ ಎಂದು. ಆದರೆ ಕೆಲವೇ ವರ್ಷಗಳಲ್ಲಿ ಆ ಆಧುನಿಕ ಜಗತ್ತು ಕೂಡ ನಮಗೆ ಹಳೆಯದಾಗಿ ಕಾಣಲು ಶುರುವಾಗುತ್ತದೆ. ಮಾನವ ಕಂಪ್ಯೂಟರ್ ಯುಗಕ್ಕೆ ಕಾಲಿರಿಸಿದಾಗಲೇ ಅದೊಂದು ಹೊಸ ಯುಗ ಎಂದು ಹೇಳಲಾಗುತ್ತಿತ್ತು. ಆ ಕಂಪ್ಯೂಟರ್ನಿಂದಾಗಿ ಮಾನವ ಎಲ್ಲಿಯವರೆಗೆ ಸಾಗಲಿದ್ದಾನೆ ಎನ್ನುವುದರ ಪರಿಕಲ್ಪನೆ ಯಾರಿಗೂ ಇರಲಿಲ್ಲ. ಇದೀಗ ಕೆಲ ವರ್ಷಗಳಿಂದ ಕೇಳಿಬರುತ್ತಿರುವ ಹೊಸ ತಂತ್ರಜ್ಞಾನವೇ AI, ಅರ್ಥಾತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅರ್ಥಾತ್ ಕೃತಕ ಬುದ್ಧಿಮತ್ತೆ. ಈ AI ತಂತ್ರಜ್ಞಾನ ಎಲ್ಲಿಯವರೆಗೆ ಮುಟ್ಟಿದೆ ಎಂದರೆ, ಈಗ ಮನೆಯಲ್ಲಿ ಕುಳಿತೇ ಕೇವಲ ಟೈಪ್ ಮಾಡುವುದರ ಮುಖೇನ ನಮಗೆ ಬೇಕಾದ ಟಾಸ್ಕ್ಗಳನ್ನು ನಾವು ಪೂರೈಸಿಕೊಳ್ಳಬಹುದು. ChatGPT ಎಂಬ AI ತಂತ್ರಜ್ಞಾನ ನಮ್ಮೆಲ್ಲ ತಾಂತ್ರಿಕ ಕೆಲಸಗಳನ್ನು ಮಾಡಲು ನಮಗೆ ಸಲಹೆಗಳನ್ನು ನೀಡುತ್ತದೆ. ಕೆಲವೊಂದು AI ವೆಬ್ಸೈಟ್ಗಳು ನಮಗೆ ಬೇಕಾದ ಚಿತ್ರಗಳನ್ನು ನೈಜವೆಂಬಂತೆ ನಮ್ಮ ಕಂಪ್ಯೂಟರ್ ಪರದೆಯ ಮೇಲೆ ಮೂಡಿಸುತ್ತದೆ. ಅಷ್ಟೇ ಅಲ್ಲದೆ ಇದೀಗ ನಮಗೆ ಬೇಕಾದ ನಮ್ಮ ಕಲ್ಪನೆಯ ವಿಡಿಯೋವನ್ನು ಕೂಡ ನಾವು ರಚಿಸಬಹುದಾದ ಟೆಕ್ನಾಲಜಿಯು ಬಂದಿದೆ. ನಮಗೆ ಬೇಕಾದ ಕಾಲಘಟ್ಟದಲ್ಲಿ ನಡೆಯುವಂತೆ ಬೇಕಾದ ವ್ಯಕ್ತಿಗಳು, ಪರಿಸರಗಳನ್ನು ಅದರಲ್ಲಿ ಚಿತ್ರಿಸಬಹುದು. ಇದು ಎಷ್ಟು ನೈಜವಾಗಿರುತ್ತದೆ ಎಂದರೆ ಅದು AI ಜನರೇಟೆಡ್ ಎಂದು ಯಾರಿಂದ ಹೇಳಲು ಸಾಧ್ಯವಿಲ್ಲ. ಕೆಲ ದಿನಗಳ ಹಿಂದಷ್ಟೇ ಕೇರಳದ ಶಾಲೆಯೊಂದು ಸುದ್ದಿಯಾಯಿತು. ಅಲ್ಲಿ AI ಶಿಕ್ಷಕಿಯೊಬ್ಬರನ್ನು ನೇಮಿಸಲಾಗಿತ್ತು. ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ AI ಆಧಾರಿತ ಶಿಕ್ಷಕಿಯೊಬ್ಬರು ಪಾಠ ಮಾಡಿದ್ದು ಇದೇ ಮೊದಲು. ಎಂತಹ ಸಂಕೀರ್ಣ ಪ್ರಶ್ನೆಗೂ ಉತ್ತರಿಸಬಲ್ಲ ಈ ಶಿಕ್ಷಕಿಗೆ 3 ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿತ್ತು. ನೀವು ಇಂತಹ ರೋಬೋಟ್ಗಳು ಹಲವಾರು ಬಂದಿತ್ತಲ್ಲವೇ ಎಂದು ಕೇಳಬಹುದು. AI ಎನ್ನುವುದು ರೋಬೋಟ್ಗಿಂತಲೂ ಮುಂದುವರಿದ ತಂತ್ರಜ್ಞಾನ. ಇದು ರೋಬೋಟ್ಗಿಂತಲೂ ಹೆಚ್ಚು ಪರಿಣಾಮಕಾರಿ. ಶೈಕ್ಷಣಿಕ ಉದ್ದೇಶಕ್ಕಾಗಿಯೇ ಈ AIನಲ್ಲಿ ವಿಶೇಷ ಧ್ವನಿ ಇದೆ. ಐರಿಸ್ ಎಂದು ಹೆಸರಿಟ್ಟಿರುವ ಈ ಶಿಕ್ಷಕಿಯನ್ನು ಕೇರಳದ ರಾಜಧಾನಿ ತಿರುವನಂತಪುರಂನಲ್ಲಿರುವ ಶಾಲೆಯೊಂದರಲ್ಲಿ ನಿಯುಕ್ತಿಗೊಳಿಸಲಾಗಿದೆ. AI ಇಷ್ಟೆಲ್ಲ ವೇಗದಲ್ಲಿ ಮುಂದುವರಿಯುತ್ತಿರುವಾಗ ಇದರಿಂದ ಕೆಡುಕಿಲ್ಲವೇ ಎಂದು ನೀವು ಕೇಳಬಹುದು. ನಮ್ಮ ಜಗತ್ತನ್ನೇ ಬದಲಿಸುತ್ತಿರುವ ಈ AI ತಂತ್ರಜ್ಞಾನ ಕಳ್ಳರ ಕೈಗೆ ಸಿಕ್ಕರೆ ಏನಾದೀತು ನೀವೇ ಯೋಚಿಸಿ. ಮೊದಲಿನಿಂದಲೂ ಹಾಗೆ ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಕೂಡ ಕಳ್ಳರು ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಇರುತ್ತಾರೆ. ಇಲ್ಲಿಯೂ ಹಾಗೆ AI ತಂತ್ರಜ್ಞಾನ ಈಗಾಗಲೇ ವಂಚಕರ ಜಾಲದಲ್ಲಿ ಹಾಸುಹೊಕ್ಕಾಗಿಬಿಟ್ಟಿದೆ. ನೀವು ಕೆಲ ಸಮಯದ ಹಿಂದೆ ಡೀಪ್ ಫೇಕ್ ತಂತ್ರಜ್ಞಾನ ಸದ್ದು ಮಾಡಿದ್ದನ್ನು ಕೇಳಿದ್ದೀರಿ. ಈ ಡೀಪ್ ಫೇಕ್ನಂತಹ ಹಲವಾರು ತಂತ್ರಗಳು ವಂಚಕರ ಜಾಲದಲ್ಲಿದೆ. ಇತ್ತೀಚೆಗೆ ಕೇರಳದಲ್ಲಿ ನಡೆದ ಘಟನೆಯೊಂದನ್ನು ನೋಡಿ. ಕೋಝಿಕೋಡ್ನ ರಾಧಾಕೃಷ್ಣ ಎಂಬವರಿಗೆ ಅಪರಿಚಿತ ಸಂಖ್ಯೆಯಿಂದ ವಾಟ್ಸ್ಆ್ಯಪ್ನಲ್ಲಿ ವಿಡಿಯೋ ಕಾಲ್ ಒಂದು ಬರುತ್ತದೆ. ಅದು ಅವರ ಹಳೆ ಸಹೋದ್ಯೋಗಿಯೊಬ್ಬರು ಮಾಡಿದ ಕರೆಯಾಗಿತ್ತು. ಆ ಸಹೋದ್ಯೋಗಿ ಮಾತಾಡುತ್ತಾ ನನಗೆ ಹಣದ ಅವಶ್ಯಕತೆ ಇದೆ ಎಂದು ಹೇಳುತ್ತಾರೆ. 40,000 ರೂಪಾಯಿ ತುರ್ತಾಗಿ ಬೇಕಾಗಿದೆ ಎಂದು ಅವರು ಕೇಳುತ್ತಾರೆ. ಕರೆ ಮಾಡಿ ವಂಚಿಸುವ ಜಾಲಗಳಿರುವಾಗ ತನ್ನ ಹಳೆ ಸಹೋದ್ಯೋಗಿ ವಿಡಿಯೋ ಕಾಲ್ ಮೂಲಕ ಮುಖ ತೋರಿಸಿ ಮಾತಾಡಿದ್ದರಿಂದ ರಾಧಾಕೃಷ್ಣ ಅವರು ಅದನ್ನು ನಿಜವೆಂದೇ ನಂಬಿ 40,000 ರೂಪಾಯಿ ಕಳುಹಿಸುತ್ತಾರೆ. ಮತ್ತೆ ಕರೆ ಮಾಡಿದ ಆ ವ್ಯಕ್ತಿ ಮತ್ತೆ 35,000 ರೂಪಾಯಿ ಬೇಕಾಗಿದೆ ಎಂದು ಕೇಳುತ್ತಾನೆ. ಈಗ ರಾಧಾಕೃಷ್ಣ ಅವರಿಗೆ ಅನುಮಾನ ಬರುತ್ತದೆ. ತನ್ನ ಹಳೆ ಕಂಪನಿಯ ಸಹೋದ್ಯೋಗಿಯೊಬ್ಬರಿಗೆ ಕರೆ ಮಾಡಿ ಅವರ ಸ್ನೇಹಿತ ಹಣ ಸಹಾಯ ಕೇಳುತ್ತಿರುವುದರ ಬಗ್ಗೆ ವಿಚಾರಿಸುತ್ತಾರೆ. ಆಗ ಗೊತ್ತಾಗುತ್ತದೆ ಇದೊಂದು ವಂಚನೆಯ ಜಾಲವೆಂದು. ಇಲ್ಲಿ ರಾಧಾಕೃಷ್ಣ ಅವರ ಹಳೆ ಸಹೋದ್ಯೋಗಿಯೊಬ್ಬರ ಮುಖವನ್ನು ಡೀಪ್ ಫೇಕ್ ತಂತ್ರಜ್ಞಾನ ಬಳಸಿ ವಿಡಿಯೋ ಕಾಲ್ ಮಾಡಿ ಕರೆ ಮಾಡಲಾಗಿತ್ತು. ಇದನ್ನು ನಿಜವೆಂದು ನಂಬಿ ಅವರು ಹಣ ಕಳೆದುಕೊಂಡಿದ್ದರು. ಮಾತನಾಡಿದವರ ಧ್ವನಿ ಪರಿಚಯ ಇರಲಿಲ್ಲವೇ ಎಂದು ನೀವು ಕೇಳಬಹುದು. ಇಲ್ಲಿ ಹಳೆ ಸಹೋದ್ಯೋಗಿಯಾಗಿದ್ದುದರಿಂದ ಫೋನ್ನಲ್ಲಿ ಅವರ ಧ್ವನಿ ಪರಿಚಯ ಅವರಿಗೆ ಅಷ್ಟಾಗಿ ನೆನಪಿದ್ದಿರಲಿಲ್ಲ. ಅದೇ ರೀತಿಯಲ್ಲಿ ಮೋಸ ಮಾಡುವ ಇನ್ನೊಂದು ಟೆಕ್ನಿಕ್ ಕೂಡ ಬಂದಿದೆ ನೋಡಿ. 59 ವರ್ಷದ ಮಹಿಳೆಯೊಬ್ಬರಿಗೆ ಕೆನಡಾದಲ್ಲಿರುವ ಆಕೆಯ ಸೋದರಳಿಯ ಫೋನ್ ಮಾಡಿ ತುರ್ತಾಗಿ 1.5 ಲಕ್ಷ ರೂಪಾಯಿ ಬೇಕಾಗಿದೆ ಎಂದು ಕೇಳುತ್ತಾನೆ. ಇದು ವಿಡಿಯೋ ಕಾಲ್ ಆಗಿರಲಿಲ್ಲ, ಆದರೆ ಧ್ವನಿ ಆಕೆಯ ಸೋದರಳಿಯನದೇ ಆಗಿತ್ತು. ಇಲ್ಲಿ ಮೋಸ ಹೋದ ಮಹಿಳೆ ಹಣ ವರ್ಗಾವಣೆ ಮಾಡಿಬಿಟ್ಟಿದ್ದರು. ಆಕೆಯ ಸೋದರಳಿಯನ ಧ್ವನಿಯಲ್ಲಿ AI ತಂತ್ರಜ್ಞಾನದ ಸಹಾಯದಿಂದ ಆಕೆಯನ್ನು ಯಾಮಾರಿಸಲಾಗಿತ್ತು. ಸ್ನೇಹಿತರೆ, AI ಸಹಾಯದಿಂದ ಈಗ ಧ್ವನಿ, ಚಿತ್ರ, ವಿಡಿಯೋ ಏನನ್ನು ಬೇಕಾದರೂ ತಿರುಚುವ ತಂತ್ರಜ್ಞಾನ ಬೆಳೆದಿದೆ. 2 ವಾರದ ಹಿಂದೆ ಅಮೆರಿಕದ ಅಧ್ಯಕ್ಷ ಜೋ ಬೈಡೆನ್ ಅವರ ಧ್ವನಿಯನ್ನು ನಕಲು ಮಾಡಿದ
AI ಆಧಾರಿತ ರೋಬೋ ಕರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವಂತೆ ಮಾಡಲಾಗಿತ್ತು. ಆನಂತರ ಅಮೆರಿಕದಲ್ಲಿ ಅಂತಹ ಕರೆಗಳಿಗೆ ನಿಷೇಧ ಹೇರಲಾಯಿತು. ಸ್ನೇಹಿತರೆ, ಭಾರತದಲ್ಲಿ ಖಾಸಗಿ ಕಂಪನಿಯೊಂದು ಜನರು AIನಿಂದ ಎಷ್ಟೆಲ್ಲ ವಂಚನೆಗೊಳಗಾಗುತ್ತಿದ್ದಾರೆ ಎಂದು ಸಮೀಕ್ಷೆ ನಡೆಸಿದೆ. ಈ ವರದಿಯ ಪ್ರಕಾರ 66% ಜನರು ಆನ್ಲೈನ್ ವಂಚನೆಗೆ ಒಳಗಾಗಿದ್ದಾರಂತೆ. ಅದರಲ್ಲಿ 43% ಜನರು AI ಆಧಾರಿತ ರೋಬೋ ಧ್ವನಿಗೆ ಮರುಳಾಗಿದ್ದಾರಂತೆ. ಇಲ್ಲಿ ಜನರು ನಿಜವಾದ ಮಾನವರ ಧ್ವನಿ ಮತ್ತು AI ಆಧಾರಿತ ಧ್ವನಿ ಯಾವುದೆಂದು ಗುರುತಿಸುವಲ್ಲಿ ವಿಫಲರಾಗುತ್ತಿದ್ದಾರೆ. ಇದರಲ್ಲಿ ಸುಶಿಕ್ಷಿತರೇ ಅಧಿಕ ಎಂಬುದು ಚಿಂತೆಯ ವಿಷಯ. ಹೊಸ ತಂತ್ರಜ್ಞಾನಗಳ ಬಳಕೆಯಲ್ಲಿ ನೈಪುಣ್ಯ ಹೊಂದಿರುವವರೇ ಈ ವಂಚಕರ ಜಾಲಕ್ಕೆ ಬೀಳುತ್ತಿದ್ದಾರೆ. ಅಲ್ಲದೆ ಈ ವಂಚಕರು ವೃದ್ಧರನ್ನು ಕೂಡ ಟಾರ್ಗೆಟ್ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಈ ವಂಚಕ ಜಾಲಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಂತಹ ಸಾಮಾಜಿಕ ಜಾಲತಾಣಗಳಿಂದಲೇ ಜನರ ಮಾಹಿತಿಗಳನ್ನು ಕದ್ದು ಅವರನ್ನು ಬೆನ್ನತ್ತುತ್ತವೆ ಎಂದು ತಿಳಿದು ಬಂದಿದೆ. ತಜ್ಞರುಗಳು ನೀಡುವ ಸಲಹೆಯ ಪ್ರಕಾರ ಯಾವುದೇ ಅಪರಿಚಿತ ಕರೆಗಳು ಬಂದಾಗ ಕೂಡಲೇ ಪ್ರತಿಕ್ರಿಯಿಸುವುದರ ಬದಲಿಗೆ ನಿಧಾನಿಸುವುದು ಸೂಕ್ತ. ಹೀಗೆ ಮಾಡುವುದರಿಂದ ಆ ಜನಗಳು ಮತ್ತೆ ಮತ್ತೆ ನಿಮಗೆ ಕರೆ ಮಾಡಿ ಒತ್ತಡ ಹಾಕುತ್ತಾರೆ. ಹಾಗೆಯೇ ನಿಮ್ಮದೇ ಸ್ನೇಹಿತರು, ಸಂಬಂಧಿಕರು ಕರೆ ಮಾಡಿದಾಗಲೂ ನೀವು ಮತ್ತೊಮ್ಮೆ ನಿಜವಾಗಿಯೂ ನೀವೇ ಕರೆ ಮಾಡಿ ಕನ್ಫರ್ಮ್ ಮಾಡಿಕೊಳ್ಳುವುದು ಒಳಿತು. ಒಟ್ಟಾರೆಯಾಗಿ ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಕ್ಷಿಪ್ರ ಬೆಳವಣಿಗೆಯಿಂದಾಗಿ ನಮ್ಮ ಜೀವನ ಸುಲಭವಾಗುವುದರ ಜೊತೆಗೆ ಹೊಸ ಹೊಸ ಕಷ್ಟಗಳು ಕಾಣಿಸಿಕೊಳ್ಳುತ್ತಿವೆ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರುವುದರಿಂದ ಈ ವಂಚನೆಗಳಿಂದ ನಾವು ಪಾರಾಗಬಹುದು. ಮಾರ್ಕೆಟ್ನಲ್ಲಿ ಬಂದಿರುವ ಹೊಸ ವಂಚನಾ ಜಾಲದ ಬಗ್ಗೆ ತಿಳಿಸುವುದಕ್ಕಾಗಿಯೇ ಈ ಅವೇರ್ನೆಸ್ ವಿಡಿಯೋ ಮಾಡಲಾಗಿದೆ. ಇದನ್ನು ನಿಮ್ಮೆಲ್ಲ ಬಂಧುಗಳು, ಸ್ನೇಹಿತರುಗಳಿಗೂ ಕಳುಹಿಸಿ ಅವರಿಗೂ ವಿಷಯವನ್ನು ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.